ಮೆಗಾ ಫೈಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಕ್ಷ್ಮಣ್ ಹುಗಾರ್. ಇವತ್ತಿನ ಮೆಗಾ ಫೈಟ್ ಕ್ಷೇತ್ರ ಮೈಸೂರು ಕೂಡ ಸಾಂಸ್ಕೃತಿಕವಾಗಿ ರಾಜಕೀಯವಾಗಿ ಇಡೀ ರಾಜ್ಯದ ಗಮನ ಸೆಳೆದಿದೆ. 2014ರ ಮಹಾಯುದ್ಧದ ಅಖಾಡದಲ್ಲಿ ಅನೇಕ ಪಕ್ಷಗಳ ನಾಯಕರಿದ್ದಾರೆ. ವಿಶೇಷವಾಗಿ ಭಾರತೀಯ ಜನತಾ ಪಕ್ಷ, ಕಾಂಗ್ರೆಸ್, JDS, BSP, ಆಮ್ ಆದ್ಮಿ. ನಮ್ಮ ಜೊತೆಗೆ ಇವತ್ತಿನ ಮೆಗಾ ಫೈಟ್ ಚರ್ಚೆಯಲ್ಲಿ 3 ಅಭ್ಯರ್ಥಿಗಳು, ಅದರಲ್ಲಿ ಒಂದು ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಶಾಸಕ ಮಾಜಿ ಮಂತ್ರಿ ತನ್ವೀರ್ ಸೇಠ್ ನಮ್ಮ ಜೊತೆಗೆ. ತನ್ವೀರ್ ಸೇಠ್ ಕಾರ್ಯಕ್ಕೆ ಸ್ವಾಗತ. BJPಯ ಹುರಿಯಾಳು ಪ್ರತಾಪ್ ಸಿಂಹ ಕಣದಲ್ಲಿದ್ದರೆ, ಪ್ರತಾಪ್ ಸಿಂಹ ಕಾರ್ಯಕ್ಕೆ ಸ್ವಾಗತ. ಹಾಗೆಯೇ JDSನ ಹುರಿಯಾಳಾಗಿ ನಿವೃತ್ತ ನ್ಯಾಯಮೂರ್ತಿ ಚಂದ್ರಶೇಖರ್ ಜೊತೆಗಿದ್ದಾರೆ, ಚಂದ್ರಶೇಖರ್ ಸ್ವಾಗತ. ತನ್ವೀರ್ ಸೇಠ್ ಅವರೇ, ನೇರವಾಗಿ ನಿಮ್ಮನ್ನು ಪ್ರಶ್ನೆ ಕೇಳ್ತೀನಿ. ವಿಶ್ವನಾಥ್ ದಿಲ್ಲಿಯಲ್ಲಿರಬೇಕಾದರೂ ಮೈಸೂರಿನಲ್ಲಿ ಇದ್ದು ಬರೀ ವಿವಾದಗಳನ್ನು ಮಾಡ್ಕೊಳ್ತಾರೆ. ಊರು ಉಸಾಬಾರಿ ಮೈಸೂರಿನ ವಿಶ್ವನಾಥ್ಗೆ ಹೆಚ್ಚು ಅಂತ ಹೇಳ್ತಾರೆ. ಬಹುಶಃ ರಾಜಕಾರಣದಲ್ಲಿ ಸತ್ಯ ನುಡಿಯುವಂಥದ್ದೇ ನಮ್ಮ ಒಂದು ಸಂಸ್ಕೃತಿ ಆಗಿದ್ದು, ಕೆಲವರು ಮಾತುಗಳನ್ನ ತೇಳಿಸ್ಬೋದು. ವಿಶ್ವನಾಥರವರು ನೇರ ನುಡಿ ಇರೋದ್ರಿಂದ ಅವ್ರಿಗೆ ವಿವಾದಕ್ಕೆ ಹೆಚ್ಚಿನ ಒಂದು ಆಸ್ಪದ ಆಗುತ್ತೆ. ಅಲ್ಲ, ಕೆಲಸ ಮಾಡಬೇಕಲ್ಲ MP ಅವರು ಈಸ್ ನಾಟ್ ಅ ಲೀಡರ್, ಈಸ್ ಎ MP, ಈಸ್ ಎ ಪಾರ್ಲಿಮೆಂಟ್ ಮೆಂಬರ್ ಆಫ್ ಮೈಸೂರು. ಚುನಾವಣಾ ಕಣದಲ್ಲಿ ಅವರು ಒಂದು ಕ್ಷೇತ್ರವನ್ನು ಪ್ರತಿನಿಧಿಸಿರುವಂಥ ಪ್ರತಿನಿಧಿ ಆಗಿದ್ದರೂ ಕೂಡ ಬಹುಶಃ ಕಾಂಗ್ರೆಸ್ ಪಕ್ಷದಲ್ಲಿ 10ನೇ ಚುನಾವಣೆ ಅವರು ಸ್ಪರ್ಧೆ ಮಾಡ್ತಾ ಇರುವಂಥದ್ದು. ವಿಧಾನಸಭಾ ಸದಸ್ಯರಾಗಿ, ರಾಜ್ಯದ ಮಂತ್ರಿಯಾಗಿ ಅನೇಕ ಖಾತೆಗಳನ್ನ ನಿರ್ವಹಿಸಿ ಲೋಕಸಭಾ ಸದಸ್ಯರಾಗಿರೋದ್ರಿಂದ ಒಂದು ಕ್ಷೇತ್ರಕ್ಕೆ ಸೀಮಿತ ಅಲ್ಲ ವಿಶ್ವ. ಒಂದು ಮಾತಿದೆ, ಆಡದೆ ಮಾಡುವವನು ಉತ್ತಮ, ಆಡಿ ಮಾಡುವವನು ಉತ್ತಮ, ಆಡದೆ ಮಾಡುವವನು ಅತ್ಯುತ್ತಮ. ಇವರು ಆಡಿ ಮಾಡಿಲ್ಲ ಅಂತ ಒಂದು ಆರೋಪ ಇದೆ ಅವ್ರ ಮೇಲೆ. ಇಲ್ಲ, ಮಾಡಿರುವಂಥ ಕೆಲಸ ಅನೇಕ ಜನರಿಗೆ ಆ ಕೆಲಸ ಗೊತ್ತಿದೆ. ನೇರ ನುಡಿಯಿಂದ ಏನು ಮಾಡಿದ್ದಾರೆ ಹೇಳ್ಬಿಡಿ, ಜನಕ್ಕೆ ಗೊತ್ತಾಗಲಿ ಏನು ಮಾಡಿದ್ದಾರೆ ಹೇಳಿ. ಈಗ ಬಹುಶಃ ಕಳೆದ 5 ವರ್ಷಗಳು ರಾಜ್ಯದಲ್ಲಿ ನಮ್ಮ ಸರ್ಕಾರ ಇಲ್ಲದೇ ಇದ್ದರೂ ಕೂಡ ಕೇಂದ್ರ ಸರ್ಕಾರದ ಅನೇಕ ಯೋಜನೆಗಳು ಇವತ್ತು ನಮ್ಮ ಈ ಮೈಸೂರು ಕೊಡಗು ಕ್ಷೇತ್ರಕ್ಕೆ ತಂದಿದ್ದಾರೆ. ವಿಶೇಷವಾಗಿ ಕಾಫಿ ಬೆಳೆಗಾರರ ನೆರವಿಗೆ ಬಂದಂಥದ್ದು, ನಮ್ಮ ತಂಬಾಕು ಬೆಳೆಗಾರರ ನೆರವಿಗೆ ಬಂದಿರುವಂಥದ್ದು, ಹೊಸ ರೈಲ್ವೆ ಯೋಜನೆ, ಮೈಸೂರು ನಮ್ಮ ಕುಶಾಲನಗರಕ್ಕೆ ರೈಲ್ವೆ ಮಾರ್ಗ ಈಗಾಗಲೇ ಸರ್ವೆ ಆಗಿರುವಂಥದ್ದು. ಇವತ್ತು ವಿಶೇಷವಾಗಿ ಮೈಸೂರು ನಗರವನ್ನು ಇಡೀ ರಾಜ್ಯದಲ್ಲಿ ಬೆಂಗಳೂರು ಮತ್ತು ಮೈಸೂರು ಈ 2 ನಗರಗಳು JRMನಲ್ಲಿ ಜವಾಹರ್ಲಾಲ್ ನೆಹರು ನಗರ ಪುನರ್ಚೇತನ ಯೋಜನೆ ಬಳಕೆ ಮಾಡ್ಕೊಳ್ಳಿಲ್ಲ ಅಂತ ಹೇಳ್ತಾರೆ. ಅದು ಯಾರ ಕೈನಲ್ಲಿದ್ದದ್ದು? ಕೇಂದ್ರ ರಾಜ್ಯದಲ್ಲಿ BJP ಸರ್ಕಾರ ಇತ್ತು. ಮಂತ್ರಿಗಳು ಸಂಸದರು ಮಲಗಿದ್ರ? ಇಲ್ಲ, ಸತತವಾಗಿ ಈಗ ನೋಡಿ, ನಮ್ಮ ಹೋರಾಟದ ಫಲವಾಗಿ ಈಗ ಶಾಸಕರು ಮತ್ತು ಸಂಸದರ ಒಳಗೊಂಡಂಥ ಸಮಿತಿ ಈಗ ರಚನೆ ಮಾಡುವಂಥದ್ದಕ್ಕೆ ಆದೇಶ ಬಂದಿದೆ. ಕಳೆದ 5 ವರ್ಷಗಳಲ್ಲಿ ನಮ್ಮ ಬೇಡಿಕೆ ವಿಶೇಷವಾಗಿ ಒಂದು ವಿಶೇಷ ಅಧಿಕಾರಿ ಹಾಕಿ, ಯಾಕಂದರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುವಂಥ ಒಂದು ಸಂದರ್ಭ ಬಂದಲ್ಲಿ ರಾಜ್ಯ ಸರ್ಕಾರ ಕೇವಲ 100-200 ಕೋಟಿ ಇರುವಂಥ ಒಂದು ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿರ್ತಾರೆ. ಇಲ್ಲಿ ಸರಾಸರಿಟವಾಗಿ 1980 ಕೋಟಿ ಮೈಸೂರು ನಗರಕ್ಕೆ JRMನಲ್ಲಿ ಬಂದಾಗ ಒಬ್ಬ ವಿಶೇಷ ಅಧಿಕಾರಿನ ನೇಮಕ ಮಾಡಬೇಕು ಅನ್ನೋಬಿಟ್ಟು ನಾವು ಸತತವಾಗಿ ಯಡಿಯೂರಪ್ಪ ಮುಖ್ಯಮಂತ್ರಿಗಳಾಗಿದ್ದಾಗ ಕೇಳಿದ್ದೀವಿ, ಜಗದೀಶ್ ಶೆಟ್ಟರ್ರನ್ನ ಕೇಳಿದ್ದೀವಿ, ಸದಾನಂದ ಗೌಡರನ್ನ ಕೇಳಿದ್ದೀವಿ. ಮೈಸೂರು ಬಂದಂಥ ಸಂದರ್ಭದಲ್ಲಿ ವಿಶೇಷವಾಗಿ ಚರ್ಚೆಗೆ ನಾವು ಆಸ್ಪದ ಮಾಡಿಕೊಡಿ ಅಂತ ಕೇಳಿ ನಾವು ನಮ್ಮ ವಿಚಾರಗಳನ್ನ ಅವರ ಮುಂದೆ ಮಂಡನೆ ಮಾಡಿದ್ದೀವಿ. ವಿಧಾನ ಮಂಡಲದಲ್ಲಿ ನಾವು ಅದನ್ನು ಎತ್ತಿದ್ದೀವಿ. ಹಾಗಿದ್ರೂ ಕೂಡ ಯಾವುದೋ ಸಂದರ್ಭದಲ್ಲಿ ಕೆಲವು ಅಧಿಕಾರಿಗಳಿಗೆ ರಕ್ಷಣೆ ಕೊಡುವಂತಹ ನೆಪದಲ್ಲಿ ಅಥವಾ ಗುತ್ತಿಗೆದಾರರ ಅವರು ಮಾಡುವಂತಹ ಕೆಲಸಕ್ಕೆ ಪ್ರೋತ್ಸಾಹ ಕೊಡೋದ್ರಲ್ಲಿ ಅಷ್ಟದರಲ್ಲೇ ಕಾಲ ಹಗರಣ ಆಗಿದೆ. ಇದು MP ಅವರು ಅನೇಕ ಪ್ರಶ್ನೆಗಳು ಕೂಡ ಉದ್ಭವ ಆಗುತ್ತೆ. ಪ್ರತಾಪ್ ಸಿಂಹ ಅವರೇ, ನಿಮ್ಮದು ಹಾಸನ, ಮೈಸೂರಿಗೆ ಬಂದು ತೊಡೆ ತಟ್ಟಿದಿರಲ್ಲ, ಅಂದರೆ ನಿಮಗೆ ಎಲ್ಲ ಒಂದು ಕಡೆ ಮೋದಿ ಭಕ್ತರಾಗಿ ಚುನಾವಣಾ ಕಣದಲ್ಲಿದ್ದೀರಾ ಅಥವಾ BJP ಅಭ್ಯರ್ಥಿಯ ಕಣದಲ್ಲಿದ್ದೀರಾ? ಹಾಸನ ಅಂತ ನಿಮಗೆ ಯಾವಾಗ ಗೊತ್ತಾಯ್ತು? ಮೊದಲೇ ಗೊತ್ತಿತ್ತಲ್ವಾ? ಈಗ ಯಾಕೆ ಕೇಳ್ತಾ ಇದ್ದೀರಿ ನಾನು? ನೀವು ಅಲ್ಲ, ನಿಮ್ಮವರು ಕೇಳಿದ್ದಾರೆ, ವಿಜಯಶಂಕರ್ ಅವರು ಕೇಳಿದ್ದಾರೆ. ಒಂದು ನಿಮಿಷ. ಇಲ್ಲಿರುವಂತಹ ಈಗ ಕಾಂಗ್ರೆಸ್ನ ಹುರಿಯಾಳಾಗಿರುವಂತಹ ವಿಶ್ವನಾಥ್ ಅವರು ಯಾವ ಊರಿನವರು? ಯಾವ ಊರಿನವರು ಹೇಳಿ. ಅವರೀಗ ಲೋಕಸಭಾ ಕ್ಷೇತ್ರ ಬಂದಾಗ ಮಂಡ್ಯಕ್ಕೆ ಸೇರ್ತಾರ? ಇಲ್ಲ, ಮೈಸೂರು ಜಿಲ್ಲೆ ಬರುತ್ತೆ. ಇಲ್ಲ, ಬರಲ್ಲ. ಬರುತ್ತೆ ಲೋಕಸಭಾ ಈಗ ಕ್ಷೇತ್ರ ಪುನರ್ವಿಂಗಡಣೆ ಬೇರೆ, ಜಿಲ್ಲೆ ಬೇರೆ. ವಿಷಯ ಕೇಳಿ. ಲಕ್ಷ್ಮಣ್ ಅವರೇ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಭಾರತೀಯ ಪ್ರಜೆ ಎಲ್ಲಿ ಬೇಕಾದ್ರೂ ಚುನಾವಣೆಗೆ ನಿಲ್ಬೋದು. ಅದರಲ್ಲಿ ಬೇಡ, ತಕರಾರು ಬೇಡ ನಮಗೆ. ಮೈಸೂರು, ಹಾಸನ ಎಲ್ಲ ಅಖಾಡಕ್ಕೆ ಕೇಳಿದಾರೆ ತಗೋತೀವಿ ನಾವು. ಅಖಾಡಕ್ಕೆ ಬಂದಿದ್ದಾರೆ, ನಾವು ಅವ್ರನ್ನ ಎದುರಾಗ್ತೀವಿ. ಬೇಡ. ಪ್ರತಾಪ್ ಸಿಂಹ ಅವರೇ, ತಕರಾರು ಇಲ್ಲಿ ಬೇರೆ ಯಾರ್ದಲ್ಲ, ನಿಮ್ಮ ಪಕ್ಷದಲ್ಲಿ ತಕರಾರು ತೆಗೆದಿದ್ರು. ನಮ್ಮ ಪಕ್ಷದಲ್ಲಿ ತಕರಾರು ಇರುವಂಥದ್ದನ್ನು ನಾಮಪತ್ರ ಸಲ್ಲಿಸಿ ಆಗಿದೆ. ನಮ್ಮ ಪಕ್ಷದವರು ಎಲ್ಲರೂ ನಾವು ಕ್ಯಾಂಪೇನಲ್ಲಿ ತೊಡಗಿದ್ದೀವಿ. ನೀವು ಹಳೆ ವಿಚಾರ ಯಾಕೆ? ಅದೆಲ್ಲ ಗೌಣ ಆಗಿದೆ. ಅಂದ್ರೆ ನಿಮ್ಮ ಮನೆ ಒಡೆದ ಮನೆ ಆಗಿಲ್ವಾ? ಎಲ್ಲ ಒಗ್ಗಟ್ಟಾಗಿದೆಯಾ?
ನಿಮಗೆ ಯಾಕೆ ಬಡದ ಮನೆ ತರ ಕಾಣಿಸ್ತಾ ಇದೆ? ಅಲ್ಲಿ ಯಾರು ಒಗ್ಗಟ್ಟ ಕಾಣಿಸ್ತಾ ಇಲ್ಲ ನಿಮ್ಮಲ್ಲಿ. ಈಗ ನಮ್ಮ ಪಕ್ಷದಲ್ಲಿ ಯಾರಾದ್ರೂ ಒಬ್ರು ಈಗ ಈ ಪ್ರಚಾರ ಆಂದೋಲನದಲ್ಲಿ ತೊಡಗಿಲ್ಲ, ಇದು ಒಡೆದ ಮನೆ ಆಗಿದೆ ಅನ್ನೋಕೆ ಒಂದು ಉದಾಹರಣೆ ಹೇಳಿ. ಆಗಿಲ್ಲ. ಈಗ ಅಲ್ಲ, ಬಿಜೆಪಿ ಪಕ್ಷದಲ್ಲಿ ಮೈಸೂರು ಘಟಕ ಇರ್ಬೋದು, ಕೊಡಗು ಘಟಕ ಇರ್ಬೋದು, ಇದರಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿ ನಮ್ಮ ಜೊತೆ ಪ್ರಚಾರಕ್ಕೆ ಬರ್ತಾ ಇಲ್ಲ, ಹಾಗಾಗಿ ಬಿಜೆಪಿ ಒಡೆದ ಮನೆ ಇದೆ ಅನ್ನೋದಕ್ಕೆ ಒಂದು ಉದಾಹರಣೆ ನೀವು ದಯವಿಟ್ಟು ಹೇಳಿ. ಒಲ್ಲದ ಮನಸ್ಸಿಂದ ಬರ್ತಾ ಇದ್ದಾರೆ. ಅದು ನಿಮಗೆ ನೋಡಿ, ನಿಮ್ಮ ಮನಸ್ಸೊಳಗಡೆ ಏನಿದೆ, ನೀವು ಯಾವ ಉದ್ದೇಶ ಇಟ್ಕೊಂಡು ಈ ಪ್ರಶ್ನೆ ಕೇಳ್ತಿದ್ರಿ ಅಂತ ನನಗೆ ವಿಜಯಶಂಕರ್ ಬಂದಾಗ ಇದು ಸಾರ್ವಜನಿಕ ಪ್ರಶ್ನೆ. ಈಗ ಸಾರ್ವಜನಿಕ ಪ್ರಶ್ನೆ ಆಗಿರೋದ್ರಿಂದ ಬಿಜೆಪಿ ಒಡೆದ ಮನೆ ಆಗಿರುವಂತದ್ದು ಸತ್ಯ ಅಲ್ಲ. ಸಾರ್ವಜನಿಕ ಪ್ರಶ್ನೆ ಇದು, ಸಾರ್ವಜನಿಕ ಪ್ರಶ್ನೆ ಇದು. ಇಲ್ಲಿ ದಯವಿಟ್ಟು ಇದು ಸಂಸ್ಕೃತಿ ಅಲ್ಲ. ದಯವಿಟ್ಟು ದಯಮಾಡಿ ಲಕ್ಷ್ಮಣ್ ಅವರ ಈ ವಿಚಾರಕ್ಕೆ ಬರ್ತೀನಿ. ಇವ್ರು ಒಡೆದ ಮನೆ ಆಗಿದೆ ಅಂತ ಹೇಳ್ತಾರಲ್ಲ, 1998ರಲ್ಲಿ ಸೀತಾರಾಮ್ ಕೇಸರಿ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ರು ತಾನೆ, ಅವರನ್ನ ಕಿತ್ತಾಕಿ ಸೋನಿಯಾ ಗಾಂಧಿ ಅವ್ರನ್ನ ಪ್ರತಿಷ್ಠಾಪನೆ ಮಾಡೋ ಮೊದಲು AICC ಕಚೇರಿಯ ಟಾಯ್ಲೆಟ್ನಲ್ಲಿ ಸೀತಾರಾಮ್ ಕೇಸರಿಯವ್ರನ್ನ ಕೂಡಾಕಿದ್ರಲ್ಲ, ಅವಾಗ ಕಾಂಗ್ರೆಸ್ ಒಡೆದ ಮನೆ ಆಗಿರ್ಲಿಲ್ವಾ? ಅಲ್ಲ, ಆಮೇಲೆ ಇನ್ನೊಂದು ವಿಚಾರ, ಒಂದು ನಿಮಿಷ ಕೂತ್ಕೊಳ್ಳಿ ಸಾಕು, ಕೂತ್ಕೊಳ್ಳಿ ಇದ್ದಾರೆ. ದಯವಿಟ್ಟು ನಿಮ್ಮ ಪಕ್ಷದವರ ಸಂಸ್ಕೃತಿ ಆಗಿದೆ ಅಂತ ನೋಡಿ. ಅವ್ರು ಕೇಳಿ ಅದಕ್ಕೆ ಉತ್ತರ ಕೊಡ್ತೀರಿ ನೋಡಿ. ಆಮೇಲೆ ನಾನು ನೇರವಾಗಿ ಕೇಳ್ತಾ ಇದ್ದೀನಿ, ಡಿಬೇಟ್ ನಡೀತಾ ಇದೆ, ಅವರು ಉತ್ತರ ಕೊಡ್ತಾರೆ ತಡ್ರಿ. ಆಮೇಲೆ ಇನ್ನೊಂದು ವಿಚಾರ ಇದೆ. ಇತ್ತೀಚೆಗೆ KPCC ಅಧ್ಯಕ್ಷರಾದಂಥ G. ಪರಮೇಶ್ವರ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟರು. ಏನಂದ್ರೆ, ಕಳೆದ 67 ವರ್ಷಗಳಲ್ಲಿ ಒಬ್ಬ ದಲಿತನಿಗೆ ಈ ರಾಜ್ಯದ ಉಪಮುಖ್ಯಮಂತ್ರಿ ಆಗ್ಲಿಕ್ಕೂ ಕೂಡ ಅರ್ಹತೆ ಇಲ್ವಾ ಅಂತ ಕೇಳಿದ್ರು. ಅಂದ್ರೆ ಕಾಂಗ್ರೆಸ್ ಇವಾಗ ಒಡೆದ ಮನೆ ಅಂತ ಅರ್ಥ ಅಲ್ವಾ? ನಿಜ. ನಿಜವಾದ ಒಡೆದ ಮನೆ ಕಾಂಗ್ರೆಸ್, ಬಿಜೆಪಿ ಅಲ್ಲ. ಇವ್ರು ಯಾರು ಚರ್ಚೆ ಯಾರಿಗೆ ಇಷ್ಟ ಇಲ್ಲೇನ್ರಿ ಅವ್ರಿಗೆ? ದಯವಿಟ್ಟು ನಿಮ್ ಚರ್ಚೆ ಇಷ್ಟ ಇಲ್ಲೇನ್ರಿ? ಯಾರು ಸ್ವೀಕಾರ ಮಾಡ್ರಿ. ನಿಮ್ಮವ್ರ ಸಂಸ್ಕೃತಿ ನೋಡಿ, ನಾಗೇಶ್, ನಿಮ್ಮವ್ರ ಸಂಸ್ಕೃತಿ ನೋಡಿ. ದಯಮಾಡಿ ಅವ್ರು ಕೂಡಿಸ್ರಿ, ದಯಮಾಡಿ ಇವ್ರೆ ಕೂಡ್ರಿ. ಏನ್ರಿ ನಾನು ಎಲ್ಲ ಎಷ್ಟು ಜಿಲ್ಲೆಗಳು ಮಾಡೇನ್ರಿ, ಈ ತರ ಎಲ್ಲೂ ನೋಡಿಲ್ರಿ ನಾನು. ಮಾತಾಡುವಂಥದ್ದು ಮಾತ್ರ ಕೇಳಿ. ನೀವು ಮಾತಾಡೋ ಕೆಲಸ ಏನಮ್ಮ? ದಯಮಾಡಿ ಎಲ್ಲರ ಕಾರ್ಯಕರ್ತರು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಮೈಸೂರಿಗೆ ಒಂದು ಗೌರವ ಇದೆ, ಯಾಕೆ ಇದು ಮಾಡ್ತೀವಿ? ದಯಮಾಡಿ ಸುಮ್ಮನಿರಿ. ನಿಮ್ಮ ಮನೆ ಒಡೆದ ಮನೆ ಆಗಿದೆ, ಬಿಜೆಪಿ ಮನೆ ಒಡೆದಿಲ್ಲ, ನಾವು ಒಗ್ಗಟ್ಟಾಗಿದ್ದೀವಿ ಅಂತ. ಖಂಡಿತ ನಾನು ಬಿಜೆಪಿ ಒಡೆದ ಮನೆ ಆಗಿದೆ ಅಂತ ಹೇಳಿದ್ದಕ್ಕೆ ಪ್ರತಾಪ್ ಸಿಂಹ ಅವರು 2 ನಿರ್ದೇಶನಗಳು ಕಾಂಗ್ರೆಸ್ ಪಕ್ಷದ ಹೇಳಿದ್ರು. ಒಂದು ಕಡೆ ಅವರು ಅವರ ಮನೆ ಒಡೆದೋಗಿರೋದನ್ನ ಒಪ್ಕೋತಾರೆ, ಎರಡನೇದು ನಮ್ಮ ಮನೆ ವಿಚಾರದಲ್ಲಿ ಅವ್ರು ಮಾತಾಡಿದ್ದಾರೆ. ಇಬ್ರು ಮನೆ ದೋಸೆ ತೂತೆ ಅಂತ. ಎಲ್ಲರ ಮನೆ ದೋಸೆ ತೂತೆ, ಅದು ಬೇರೆ ವಿಚಾರ. ಆದರೆ ಜಿ ಪರಮೇಶ್ವರ್ ಅವ್ರನ್ನ ಈ ರಾಜ್ಯದ ಮುಖ್ಯಮಂತ್ರಿ ಮಾಡೋಕ್ಕಾಗಿಲ್ಲ ಅನ್ನೋ ಒಂದು ಕೊರಗು ಪರಮೇಶ್ವರ್ ಅವರು ಹೇಳಿದ್ರು. ಈ ರಾಜ್ಯದಲ್ಲಿ ಎಲ್ಲ ಜಾತಿ ಜನಾಂಗಗಳಿಗೆ ಮುಖ್ಯಮಂತ್ರಿ ಆಗುವಂಥ ಅವಕಾಶ ಏನಾದರೂ ಕೊಟ್ಟಿದ್ದರೆ ಅದು ಕಾಂಗ್ರೆಸ್ ಪಕ್ಷ ಒಂದೇ. ಇಲ್ಲಿ ಯಾವುದೇ ಜಾತಿಗೆ ಸೀಮಿತವಾದಂತಹ ಪಕ್ಷಗಳಲ್ಲ ಇದು. ಇಲ್ಲಿ ವಿಶೇಷವಾಗಿ ನಾವು ನೋಡಬೇಕಾಗಿರುವಂಥದ್ದು ಸರ್ವರಿಗೂ ಸಮಬಾಲು, ಸರ್ವರಿಗೂ ಸಮಪಾಲು ಕೊಡುವಂತಹ ತತ್ವನ ಇಟ್ಕೊಂಡು ಕಾಂಗ್ರೆಸ್ ಮಾತ್ರ ಬಂದ್ರೆ ಸರ್ವ ಸಮಬಾಳು. ಖಂಡಿತ ಅವ್ರು ಕೇಳಿದ್ದೇನೋ ಕನಿಷ್ಠ ಉಪಮುಖ್ಯಮಂತ್ರಿ ಆದ್ರೂ ಕೊಡ್ಬೋದಿತ್ತು ಅಂತ ಕೇಳಿದ್ರು. MLC ಮಾಡ್ಬೋದಿತ್ತು. ಪ್ರತಾಪ್ ಸಿಂಹರೇ, ನಮ್ಮನೆ ವಿಚಾರ ನೀವು ನಮ್ಮನೆ ವಿಷಯ ಕೇಳಿದ್ರಲ್ವಾ? ನೀವು ಗೆಲ್ಸಿರ್ತಾ ಇದ್ರೆ ಕೇಳಬೇಕಾಗಿತ್ತು. ಬಿಜೆಪಿ ಒಡೆದ ಮನೆ ಅಂತ ಹೇಳಿದ್ರಲ್ವಾ? ನಮ್ಮನೆ ವಿಷಯಕ್ಕೆ ಬಂದಾದ್ಮೇಲೆ ಇವ್ರ ಮನೆ ವಿಷಯ ಕೇಳ್ಬಾರ್ದು. ಚಂದ್ರಶೇಖರ್ ಅವರೇ, ನಾನು ಉಪಮುಖ್ಯಮಂತ್ರಿ ಮಾಡಲಿಲ್ಲ ಅಂತ ಹೇಳಿ ಚಂದ್ರಶೇಖರ್ ಅವರು ಹೇಳಲಿಲ್ಲ, ಇವರು ಹೇಳಲಿಲ್ಲ.
ನಿಮ್ಮವರೇ ಹೇಳಿದ್ದು. ಸ್ವತಃ ಪರಮೇಶ್ವರ್ ಅವರೇ ಹೇಳಿರೋದು. ಚಂದ್ರಶೇಖರ್ ನಿಮ್ಮ ಸ್ವಾತಂತ್ರ್ಯ ಇಲ್ಲ, ವಾಕ್ ಸ್ವಾತಂತ್ರ್ಯ ಸಂವಿಧಾನದ ಹಕ್ಕಿರೋದ್ರಿಂದ ನಮ್ಮ ಪಕ್ಷದಲ್ಲಿ ಎಲ್ಲರೂ ಕೊಟ್ಟಿದ್ದೀವಿ. ನಿಮ್ಮಂಗೆ ನಾವು ಬರೀ ಜಿಜ್ಞಾಸೆ ಇಲ್ಲ. ಹಾಗಾದ್ರೆ ಬಿಜೆಪಿಲಿ ಏನಾದ್ರು ಅಸಮಾಧಾನ ಆಯ್ತು ಅಂದ್ರೆ ಅದು ವಾಕ್ ಸ್ವಾತಂತ್ರ್ಯ ಆಗೋದಿಲ್ವಾ? ನಾನು ಆಗಲೇ ಕೇಳ್ತಾ ಇದ್ದೀನಿ, ಒಂದು ವೇಳೆ ಜಾಫರ್ ಶರೀಫ್ ನಿಮ್ಮ ಪಕ್ಷದ ಕ್ಯಾಂಡಿಡೇಟ್ ಆಗಿದ್ರೆ ಈ ಬಾರಿ ಕೂಡ ನಿಮಗೆ ಟಿಕೆಟ್ ಸಿಗ್ತಿರ್ಲಿಲ್ಲ. ನಾನೇ ನಿಲ್ತೀನಿ, ನನಗೆ ಬೇಡ ಅಂತ ನಾನೇ ಹೇಳ್ತಿದ್ದೆ. ಯಾಕೆಂದ್ರೆ ನಾನು ಕೇಳಿ ಅವ್ರಿಗೆ ಕೊಟ್ಟಿದ್ದು. ಅಲ್ಲ ಅವ್ರು ನೀವು ಯಾಕೆ ಮಾತಾಡ್ತಾ ಇದ್ದೀರಾ? ಜಾಫರ್ ಶರೀಫ್ ಅವರು ನಮ್ಮನೆ ಸೊತ್ತು. ಚರ್ಚೆ ಮಾಡಬೇಕು